ನೀನು ಆಡೋ ಮಾತು, ತಗೊಳ್ಳೋ ನಿರ್ಧಾರ, ಆಡೋ ಉಸಿರಾಟನೂ ಸೇರಿ ಪ್ರತಿಯೊಂದು ನನಗೆ ಕೇಳಿಸ್ತಿರುತ್ತೆ. ನೀನ್ ಅಂದ್ಕೊಂಡಷ್ಟು ಸುಲಭವಾಗಿ ನಿನ್ನ ಮಗನ ಮದುವೆ ನಡೆಯೋದಿಕ್ಕೆ ನಾನು ಬಿಡೋದಿಲ್ಲ. ಕಾವೇರಿ, ಜಮನಂದ ಫೋನು? ಅವಳು ಫೋನ್ ಮಾಡಿದ್ಲು ಅಂದ ಮಾತ್ರಕ್ಕೆ ಯಾಕೆ ಹೆದರ್ಕೋತೀಯ? ಅವಳು ನಿನ್ನನ್ನ ಹೆದರ್ಸೋದಿಕ್ಕೆ, ನಿನಗೆ ಟೆನ್ಷನ್ ಕೊಡೋದಿಕ್ಕೆ ಅಂತಾನೆ ಫೋನ್ ಮಾಡಿರ್ತಾಳೆ. ಇಷ್ಟು ವರ್ಷ ಜೀವ ಇಲ್ದಿರೋ ವಿಷಯಕ್ಕೆ ಈಗ ಜೀವ ತುಂಬ್ತೀನಿ ಅಂತ ಹೊರಟಿದ್ದಾಳೆ. ಅದು ಸಾಧ್ಯವಾಗದೇ ಇರೋ ಮಾತು. ನೀನ್ ಧೈರ್ಯವಾಗಿರು. ನೀವ್ ಹೇಳ್ತಾ ಇರೋದು ಸಮಾಧಾನ, ಪರಿಹಾರ ಅಲ್ಲ. ಎಷ್ಟೋ ವರ್ಷದಿಂದ ಕತ್ಲೆ ತುಂಬಿಕೊಂಡಿದ್ರು ಒಂದೇ ಒಂದು ಕ್ಷಣ ಸಾಕು. ಒಂದು ದೀಪ ಹಚ್ಚಿದ್ರೆ ಎಷ್ಟು ವರ್ಷದ ಕತ್ಲೇನೋ ಬೆಳಕಾಗ್ಬಿಡತ್ತೆ. ಸತ್ಯಕ್ಕೂ ಆ ಶಕ್ತಿ ಇದೆ. ನಂಬಿಸೋ ತನಕ ಅಷ್ಟೇ ಸುಳ್ಳಿಗೆ ಆಯುಸ್ಸು. ನಾವು ಸುಳ್ಳು ಹೇಳಿಲ್ಲ, ಆದ್ರೆ ಅದು ಸತ್ಯ ಅಲ್ಲ ಅಂತ ಗೊತ್ತಿತ್ತಲ್ವಾ? ನನಗೆ ಗೊತ್ತು ರೀ, ಜಮುನಾ ಬರೀ ಬಾಯಿ ಮಾತಿಗೆ ಬರ್ತೀನಿ ಅಂತ ಹೇಳೋಳಲ್ಲ. ಅವಳು ಬರ್ತಾಳೆ. ಅವಳು ಬಂದ್ರೆ ಮತ್ತೆ ಹಳೇದನ್ನೆಲ್ಲ ಕೆದರುತ್ತಾಳೆ, ನನ್ನ ಬಾಯಿ ಮುಚ್ಚಿಸ್ತಾಳೆ. ಈ ಮನೆಯಲ್ಲಿ ಅವಳು ಮಾತೆ ನಡಿಬೇಕು, ಹಾಗೆ ಮಾಡ್ಕೊಂಡ್ಬಿಡ್ತಾಳೆ. ಮಧು, ಪ್ಲೀಸ್ ನನ್ನ ಮಾತು ಕೇಳು. ಅಮ್ಮನ ಮೂಡ್ ಇವಾಗ ಸರಿ ಇಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ. ಮದುವೆ ವಿಷಯ ಮಾತಾಡೋಕೆ ಇದಲ್ಲ ಟೈಮು. ನಾನು ಮದುವೆ ವಿಷಯ ಮಾತಾಡಕ್ ಬಂದಿಲ್ಲ ಅಭಿ. ನಾನು ಹೇಳಕ್ ಬಂದಿರೋದು ಇಷ್ಟೇ, ಚೂಟಿ ಬೇರೆ ಮಧು ಬೇರೆ. ಚೂಟಿ ಮೇಲಿರೋ ಕೋಪನ ಮಧು ಮೇಲೆ ತೀರಿಸ್ಕೋಬೇಡಿ ಅಂತ. ಇಷ್ಟೆಲ್ಲ ಆದ್ಮೇಲೆ ಅವ್ರ ಮಾತು ಮುಂದುವರ್ಸಿದ್ರೆ ಆಗ ನಿನ್ನ ಪ್ರೀತಿಸ್ತಿರೋ ವಿಷಯನ ತಿಳಿಸ್ತೀನಿ. ನಮ್ಮಿಬ್ರು ಮದುವೆ ಮಾಡಿಸಿ ಅಂತ ಕೇಳ್ಕೋತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ಇದ್ಯಾವುದನ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಅಮ್ಮ ಇಲ್ಲ. ನೀನೊಂದು ಕೆಲಸ ಮಾಡೋ, ಇವಾಗ ವಾಪಸ್ ಹೊರಟೋಗ್ಬಿಡು. ನಾನು ನಿಧಾನಕ್ಕೆ ಮಾತಾಡಿ ನಿನ್ನ ಕರ್ಸ್ಕೊತೀನಿ, ಓಕೆನಾ? ಇಲ್ಲ ಅಭಿ, ನೀನ್ ಇಷ್ಟ ದಿನ ಹೇಳಿದ್ದು ಇದನ್ನೇ, ಆದ್ರೆ ಆ ಕೆಲಸ ಮಾಡ್ಲಿಲ್ವಲ್ಲ. ಮಾಡ್ತೀಯ ಅನ್ನೋ ನಂಬಿಕೆನೂ ನನಗೆ ಉಳಿದಿಲ್ಲ. ಈಗ ನಾನು ಈ ವಿಷಯನ ಹೇಳಲೇಬೇಕು, ಹೇಳೇ ಹೇಳ್ತೀನಿ. ಜಾಗ ಬಿಡಿ. ಮಧು 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 ಒಂದು ನಿಮಿಷ, ನನ್ನ ಮಾತು ಕೇಳು. ಅಭಿ ಹೇಳ್ತಿರೋ ಹಾಗೆ ಮಾಡು. ನನಗೆ ನಂಬಿಕೆ ಇದೆ, ಚೂಟಿ ಮಾಡಿರೋ ತಪ್ಪಿಗೆ ನಿನ್ಗೆ ಯಾವ ಶಿಕ್ಷೆನೂ ಆಗ್ಬಾರ್ದು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈಗ ಅದನ್ನ ಮಾತಾಡೋಕೆ ಒಳ್ಳೆ ಟೈಮ್ ಅಲ್ಲ. ಕಾಯ್ತಾ ಕೂತಿದ್ರೆ ಟೈಮ್ ಬರೋದಿಲ್ಲ ಅಕ್ಕ. ಟೈಮ್ಗೆ ಕಾಯ್ಬೇಕು ಅನ್ನೋ ಮಾತಲ್ಲಿ ನನ್ನ ನಂಬಿಕೆನೂ ಇಲ್ಲ. ಮತ್ತೆ ನನಗೆ ಯಾರನ್ನೂ ಯಾವುದನ್ನು ಕಾದ ಅಭ್ಯಾಸನೂ ಇಲ್ಲ. ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ, ಮಾತಾಡೇ ಆಗ್ತೀನಿ. ಅದಕ್ಕೆ ಅಮ್ಮ ಬದ್ರು ಅನ್ಸುತ್ತೆ. ಜೊತೆ ಪ್ಲೀಸ್. ಯಾಕಮ್ಮ ಗಾಬರಿ ಆಗಿದ್ಯಾ? ಏನಾಯ್ತು? ಏನಿಲ್ಲ ಮಾವ, ನೀವು ಹೋಗ್ಬಿಟ್ಟು ಬನ್ನಿ. ನಾವು ಹೋಗ್ತೀವಿ, ನಮಗೆ ಗೊತ್ತಿದೆ. ಅಭಿಯಲ್ಲಿ ಅದು
ಅಭಿ ಯಾವ್ದೋ ಕೊರಿಯರ್ ಬರುತ್ತೆ ಅಂತ ಹೇಳಿದ್ದ, ಬಂತ? ಹಾ ಅದೇ ಕೊರಿಯರೇ. ಆ ಕೊರಿಯರ್ನ ತಗೊಂಡು ಅವನು ಹೋದ. ಬಂತ? ಬಂತು. ಯಾವ್ದ್ರದ್ದು? ಏನು ಅಫಿಷಿಯಲ್? ಅನ್ಅಫಿಷಿಯಲ್, ಇನ್ನೂ ಅಫಿಷಿಯಲ್ ಆಗಿಲ್ಲ ಹಾಗಂತ ಹೇಳ್ತಾ ಇದ್ದ ಅವನು. ಅದ್ ಸರಿ, ನೀನ್ ಯಾಕೆ ತಡವರ್ಸ್ಕೊಂಡು ಮಾತಾಡ್ತಾ ಇದೀಯಾ? ಇಲ್ಲಪ್ಪ, ನಾನು ಆರಾಮಿದ್ದೀನಿ ಅತ್ತೆ. ಸರಿ, ಇನ್ನೊಂದ್ 2 ಗಂಟೆಲಿ ನಾವು ವಾಪಸ್ ಬಂದ್ಬಿಡ್ತೀವಿ. ನಡೀರಿ. ಯಾಕೆ ನಿಂತ್ಕೊಂಡ್ಬಿಟ್ಟೆ ಬರೀ? ನಡಿ ಹೋಗೋಣ, ಲೇಟ್ ಆಗುತ್ತೆ. ಹೊರಗಡೆ ತುಂಬಾ ಬಿಸಿಲಿದೆ ರೀ. ಕಾರಿಂದ ಇಳಿದಾಗ ಇನ್ನೂ ಜಾಸ್ತಿ ಆಗತ್ತೆ. ಪದ್ಮಿನಿ, ಅತ್ತೆ ನನಗೆ ಛತ್ರಿ ಬೇಕು. ಹಾ. ಅಯ್ಯೋ, ಇಷ್ಟು ದೊಡ್ಡ ಛತ್ರಿ ಬೇಡ ಪದ್ಮಿನಿ, ನನಗೆ ಚಿಕ್ಕದ್ ಬೇಕು. ಚಿಕ್ಕ ಛತ್ರಿ ಆ ರೂಮ್ ಕಾರ್ನಲ್ಲಿದೆ, ನಾನೇ ತರ್ತೀನಿ. ಕಾವೇರಿ, ನೀನ್ ಯಾಕೆ 20 ಸಲ ಓಡಾಡ್ತೀಯ? ನಿನ್ ಗಂಡ ನಾನಿರುವಾಗ ನನಗೊಂದ್ ಮಾತು ಹೇಳುತ್ತಾನೆ, ಒಂದಲ್ಲ 2 ಛತ್ರಿ ತಂದು ಕೊಡ್ತೀನಿ. ಎಲ್ಲಿದೆ ಛತ್ರಿ? ಈ ರೂಮ್ ಕಾರ್ನರ್ ಅಲ್ಲಿದೆ. ಛತ್ರಿ ಸಿಕ್ತಾ? ನಾನೇ ಬರ್ತೀನಿ ರೀ. ಅಯ್ಯೋ ಬೇಡ ಬೇಡ, ಇಲ್ಲೇ ನನ್ ಕಣ್ಣೆದುರಿಗಿದೆ. ಇಲ್ಲ, ಸಿಕ್ಬಿಡ್ತು. ಅದಕ್ಕೆ ಇಷ್ಟೊಂದು ಪರದಾಟ ಆಗ್ತಾ ಇರೋದು. ಅಯ್ಯೋ, ಈ ಛತ್ರಿ ಇಷ್ಟೊಂದು ಆಟ ಆಡಿಸ್ತಿದೆ ಅಂತಂದ್ರೆ, ದೇವರೇ ಕಾಪಾಡಬೇಕು. ಕಾವೇರಿ, ತಗೋ ಛತ್ರಿ, ಪುಟ್ಟ ಛತ್ರಿ. ಸರಿ, ಬನ್ನಿ. ಪ್ಲೀಸ್ ನನ್ನ ಮಾತು ಕೇಳು. ಇವಾಗ ಏನಾದರೂ ನಿನ್ನ ಅಮ್ಮನಿಗೆ ಮುಖ ತೋರಿಸಿದ್ರೆ ಈಗ ತಾನೇ ತೆರ್ಕೊಂಡ್ರೆ ಬಾಗಿಲು ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ ನಾವಿಬ್ರು ಜೀವನದಲ್ಲಿ ಒಂದಾಗೋಕೆ ಸಾಧ್ಯನೇ ಇಲ್ಲ. ನಿನ್ನ ನಂಬ್ಕೊಂಡ್ರೆ ಅದು ಜನ್ರಲ್ಲಿ ಸಾಧ್ಯ ಇಲ್ಲ. ನೀನು ಮಾತಾಡಿದ್ದಿಲ್ಲ, ನನಗೂ ಮಾತಾಡಕ್ ಬಿಡಲ್ಲ. ನಾನು ಮಾತಾಡ್ಲೇಬೇಕು ಇವತ್ತು. ಮಧು ಪ್ಲೀಸ್, ನನ್ನ ಮಾತು ಕೇಳು. ಮಧು, ಪದ್ಮಿನಿ, ಅತ್ತೆ ಮನೆಗೆ ಯಾರಾದ್ರೂ ಬಂದಿದ್ದಾರಾ? ಈ ಚಪ್ಪಲಿ ಯಾರ್ದು? ನಂದು. ಇದು ಲೇಡೀಸ್. ಇದ್ರಲ್ಲಿ ನಗೋದು ಏನಿದೆ? ಯಾರ್ದಮ್ಮ ಇದು? ಅದು ನಿಂದು ಅಖಿಲಂದಂತೂ ಅಲ್ವೇ ಅಲ್ಲ, ನನಗೆ ಗೊತ್ತು. ಯಾರ್ದಿದು? ಸಾಕ್ಷಿದಿರ್ಬೇಕು, ಸಾಕ್ಷಿದು. ಹೊಸ ಚಪ್ಪಲಿ ತಗೊಂಡೆ ಅಂತ ಮೊನ್ನೆ ಹೇಳ್ತಾ ಇದ್ದ. ಸಾಕ್ಷಿನೇ ಅದು, ಸಾಕ್ಷಿನೇ. ಹೊಸ ಚಪ್ಪಲಿ ತರ ಇಲ್ಲ ಇದು. ಅದೇ ಅತ್ತೆ, ಹೊಸ ಚಪ್ಲಿನ ಅವಳು ಹಾಕೊಂಡು ಹಳೆದನ್ನ ಬಿಟ್ಟು ಹೋಗಿದ್ದಾಳೆ ಅನ್ಸತ್ತೆ.
ನಡೀರಿ ನಡೀರಿ ನಡೀರಿ, ಕಾರು ಶೆಡ್ಡಲ್ಲಿದೆ, ಬನ್ನಿ. ಆಂಟಿ ಇದು ಯಾವ ನ್ಯಾಯ ಅಕ್ಕ? ನಾನು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ, ನೀವೇ ಮ್ಯಾನೇಜ್ ಮಾಡಿ ಕಳ್ಸ್ಬಿಟ್ರಲ್ಲ ಆಂಟಿನ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ನಾನು ಮಾತಾಡ್ಬೇಕಷ್ಟೇ. ಮಧು ಪ್ಲೀಸ್, ಈಗ ಬೇಡ, ಅರ್ಥ ಮಾಡ್ಕೋ. ಇಲ್ಲ ಅಭಿ, ಈಗ್ಲೇ ಆಗ್ಬೇಕು. ಮಧು ಹಠ ಮಾಡ್ಬೇಡ, ಇದು ನಿಮ್ಮನೆ ಎಲ್ಲ ಹೇಳೋಷ್ಟು ಕೇಳು. ಸಾಧ್ಯ ಇಲ್ಲ ಅಕ್ಕ, ನಾ ಹೇಳಲೇಬೇಕು. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ನನ್ಗೆ ತರ ಬಚ್ಚಿಟ್ಕೊಳಕ್ ಆಗಲ್ಲ ಅಕ್ಕ. ನನ್ಗೆ ನ್ಯಾಯ ಬೇಕು, ನನ್ ಪ್ರೀತಿಗೆ ನ್ಯಾಯ ಬೇಕು ಅಷ್ಟೇ. ಮಾತು ಅರ್ಥ ಆಗಲ್ವಾ ನಿನ್ಗೆ? ಈಗ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ ನಿನ್ಗೆ? ನೀನ್ ಅನ್ಕೊಂಡ್ ಹಾಗೆ ಈ ಮನೆಯಲ್ಲಿ ಏನು ನಡೆಯೋದಿಲ್ಲ ಮಧು, ಚೆನ್ನಾಗಿ ತಿಳ್ಕೊಂಡ್ಬಿಡು. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯ ನೀನು ಈ ಮನೆ ಸೊಸೆಯಾಗಿ ಬರೋದಿಕ್ಕೆ? ಹಣ ಆಸ್ತಿ ಇದೆ ಅಂತನಾ? ಅಭಿ ಗಂಡನಾಗಿ ಬಂದ್ಬಿಡ್ತಾನೆ, ಜೀವನ ಪೂರ್ತಿ ಆರಾಮಾಗಿ ಸುಖವಾಗಿ ಇದ್ಬಿಡ್ಬೋದು ಅಂತನಾ? ಯಾಕೆ ಇಷ್ಟೊಂದು ಆತರ ಪಡ್ತಾ ಇದೀಯ ನೀನು? ನೀನ್ ಈ ಮನೆ ಸೊಸೆಯಾಗಿ ಬಂದ್ರೆ ನಿನಗ್ ಸಿಗೋದು ಸುಖಕ್ಕಿಂತ ಜಾಸ್ತಿ ಕಷ್ಟನೇ. ನಗುನ ಮುಚ್ಚಿಟ್ಕೊಂಡು ಅಳೋಕು ಹೆದರ್ಕೊಂಡು ಬದುಕ್ಬೇಕಾಗತ್ತೆ ಇಲ್ಲಿ ಮಧು. ಅದಕ್ಕೆ ಉದಾಹರಣೆ ನಾನೇ ನಿನ್ನೆದುರಿಗೆ ನಿಂತಿದ್ದೀನಿ ನೋಡು. ನೀನ್ ಆಡೋದ್ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನ ಸುಖವಾಗಿ ಬೆಳೆಸ್ಬಿಟ್ಟಿದ್ದಾರೆ. ನೀನ್ ಈ ಮನೆಗೆ ಬಂದ್ರೆ 1 ವರ್ಷ ಅಲ್ಲ, ಒಂದೇ 1 ತಿಂಗಳು ಬದುಕೋಕ್ಕಾಗಲ್ಲ. ಇಲ್ಲಿ ನಿನ್ನ ಅಭಿಪ್ರಾಯಗಳಿಗೆ, ಆಸೆಗಳಿಗೆ, ಕನಸುಗಳಿಗೆ ಅವಕಾಶ ಇಲ್ಲ. ಅರ್ಥ ಮಾಡ್ಕೊ ನೀನ್ ಅದನ್ನ. ನಿನ್ನನ್ನ ನೀನು ಕೊಂದ್ಕೊಂಡು ಬದುಕ್ಬೇಕಾಗತ್ತೆ ಇಲ್ಲಿ. ಸಾಧ್ಯ ಇದೆಯಾ? ಇದೆ. ಏನಿದೆ? ಚಾಲೆಂಜ್ಗೋ ಹಠಕ್ಕೋ ಉತ್ತರ ಕೊಟ್ಟಾಗಲ್ಲ ಮಧು. ಮದುವೆ ಆಗಿ 4 ದಿನಕ್ಕೆ ಅತ್ತೆ ಹತ್ರ ಗಂಡನ ಹತ್ರ ಜಗಳ ಮಾಡ್ಕೊಂಡು ವಾಪಸ್ ತಾಯಿ ಮನೆಗೆ ಓಡ್ ಹೊಟ್ಟೋಗ್ತೀಯ ನೀನು. ಇಲ್ಲಿ ಅಭಿ ಬಾಳ ಹಾಳು, ನಮ್ ಸಂತೋಷನೂ ಹಾಳು. ಅಲ್ಲಿ ನಿಮ್ ಮನೆ ನೆಮ್ಮದಿನೂ ಹಾಳು. ಬಿಟ್ಟು ಬಿಡು ಈ ಮನೆ ಆಸೆನಾ. ನಿನ್ನ ಜೀವನ ಶೈಲಿಗೆ ಹೊಂದಾಣಿಕೆ ಆಗೋಂತ ಮನೆ ಸೇರ್ಕೊಂಬದು. ಮದುವೆ ಆಗೋವರೆಗೂ ಗಂಡ ಮಾತ್ರ ಕಾಣಿಸ್ತಾ ಇರ್ತಾನೆ, ಸೊಸೆ ಆದ್ಮೇಲೆ ಇಡೀ ಮನೆ ಕಾಣಿಸುತ್ತೆ. ನೀನಿನ್ನು ಚಿಕ್ಕ ಹುಡುಗಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ಹೋಗಿವಾಗ. ಹಲೋ ಮಿಸ್ ಮಧು, ನೀನೇನ್ ಅನ್ಕೊಂಡಿದ್ಯಾ? ಈ ಮನೆಗ್ ನುಗ್ಗಿ ದಾಂಧಲೆ ಮಾಡಿ ಅರ್ಚಾಟ ಕಿರ್ಚಾಟ ಮಾಡ್ಬಿಟ್ರೆ ಈ ಮನೆ ಸೊಸೆ ಆಗ್ಬೋದು ಅಂತನಾ? ನೀನೇನಂದೆ ಅವತ್ತು? ನಾನು ಈ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ಬೇಕು ಅಂದೆ ಅಲ್ವಾ? ನೀ ಬರೋ ಜಾಗದಲ್ಲಿ ನಾನಿದ್ದೀನಿ, ನೀನಿನ್ನ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ಅಂದೆ ಅಲ್ವಾ? ಕಾರಲ್ಲಿ ಚೂಟಿ ತರ ಡ್ರಾಮಾ ಮಾಡಿ ಈ ಮನೆಗ್ ಬಂದು ಮಧು ತರ ವಯ್ಯಾರ ಮಾಡಿ ಈ ಮನೆಯವ್ರನ್ನೆಲ್ಲ ಮಂಗ ಮಾಡ್ಬೋದು ನೀನು, ಆದ್ರೆ ನನ್ನನ್ನಲ್ಲ. ನನಗೆ ಗೊತ್ತು ಮಧು ಚೂಟಿ ಇಬ್ರು ಒಬ್ರೇ ಅಂತ. ಸದ್ಯದಲ್ಲೇ ಆಧಾರದ ಸಮೇತ ಅದನ್ನ ಪ್ರೂವ್ ಮಾಡ್ತೀನಿ.
ಮನೆ ಸೊಸೆ ಆಗೋದಿರ್ಲಿ, ಈ ಮನೆಯವ್ರ ಕಣ್ಗೇನಾದ್ರೂ ಬಿದ್ರು ನೀನಿನ್ನ ಅಟ್ಟಾಡಿಸ್ಕೊಂಡು ಹೊಡಿಬೇಕು. ಹಾಗೆ ಮಾಡ್ತೀನಿ. ಅವತ್ತು ನೀನ್ ಹೇಳಿದ್ದೆ, ಇವತ್ತು ನಾನ್ ಹೇಳ್ತಿದ್ದೀನಿ. ಸರಿಯಾಗಿ ಕೇಳಿಸ್ಕೊ. ಅಭಿನ ಯಾವತ್ತಿದ್ರೂ ಮದ್ವೆ ಆಗೋಳು ನಾನು. ಒಂದ್ ವೇಳೆ ನಾನ್ ಮದ್ವೆ ಆಗ್ದಿದ್ರು ನಿನ್ಗಂತೂ ಆ ಜಾಗನ ಬಿಟ್ಕೊಡೋದಿಲ್ಲ, ತಿಳ್ಕೊ. ಈಗ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಮನೆ ಸೊಸೆಯಾಗಿ ಬಂದ್ರೆ ನಿನಗ್ ಸಿಗೋದು ಸುಖಕ್ಕಿಂತ ಜಾಸ್ತಿ ಕಷ್ಟನೇ. ನೀನ್ ಈ ಮನೆಗ್ ಬಂದ್ರೆ 1 ವರ್ಷ ಅಲ್ಲ, ಒಂದೇ 1 ತಿಂಗಳು ಬದುಕೋಕ್ಕಾಗಲ್ಲ. ಮದುವೆ ಆಗಿ 4 ದಿನಕ್ಕೆ ಅತ್ತೆ ಹತ್ರ ಗಂಡನ ಹತ್ರ ಜಗಳ ಮಾಡ್ಕೊಂಡು ವಾಪಸ್ ತಾಯಿ ಮನೆಗೆ ಓಡ್ ಹೊಟ್ಟೋಗ್ತೀಯ ನೀನು. ಈ ಮನೆಯವ್ರ ಕಣ್ಗೇನಾದ್ರೂ ಬಿದ್ರು ನೀನಿನ್ನ ಅಟ್ಟಾಡಿಸ್ಕೊಂಡು ಹೊಡಿಬೇಕು. ಹಾಗೆ ಮಾಡ್ತೀನಿ. ಅಭಿನ ಯಾವತ್ತಿದ್ರೂ ಮದ್ವೆ ಆಗೋಳು ನಾನು. ಒಂದ್ ವೇಳೆ ನಾನ್ ಮದ್ವೆ ಆಗ್ದಿದ್ರು ನಿನ್ಗಂತೂ ಆ ಜಾಗನ ಬಿಟ್ಕೊಡೋದಿಲ್ಲ. ಎಲ್ಲ ಇಲ್ಲಿದ್ದೀರಾ? ನಾನು ಕಾವೇರಿನ ಕರ್ಕೊಂಡು ಹೊರಗಡೆ ಹೋದ್ಮೇಲೆ ಏನ್ ನಡೀತು? ಮಾವ, ಅವಳು ಚೆನ್ನಾಗಿ ಬುದ್ಧಿ ಹೇಳಿ ಕಳಿಸ್ದೆ ನಾನು. ಅಕ್ಕ, ನೀನ್ ಹೇಳಿ ಕಳ್ಸಿದ್ಮೇಲೂ ನಾನು ಒಂದಿಷ್ಟು ಬುದ್ಧಿ ಹೇಳ್ದೆ. ರೀ, ನೀವೇನಕ್ರಿ ಬುದ್ಧಿ ಹೇಳಕ್ ಹೋದ್ರಿ? ಅದಕ್ಕೆ ಹೇಳಾಕಿತ್ತು ತಾನೆ. ಎಲ್ರೂ ಸೇರೋ ಒಂದ್ ಮಾತು ಹೇಳ್ತಿದ್ರೆ ಅವ್ಳು ಡಿಪ್ರೆಸ್ ಆಗ್ಬಿಡೋದಿಲ್ವಾ? ಅವತ್ ನನ್ಗೆ ಹೇಳಿದ್ಲು, ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ಹೊರಡೋಕ್ ರೆಡಿ ಆಗು ಅಂತ. ನನಗ್ ಬೇಜಾರಾಗಿತ್ತು. ಇವತ್ತದನ್ನ ತೀರಿಸ್ಕೊಂಡೆ. ಅವಳಿ ಜೋಳಿ ಅಂತ ಕತೆ ಕಟ್ಟಿ ನೀನ್ ಮಾಡ್ತಿರೋ ನಾಟಕನ ಎಲ್ಲಾರ್ಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ ಕಳಿಸ್ದೆ. ರೀ, ನೀವ್ ಹೇಗ್ರಿ ಡಿಸೈಡ್ ಮಾಡ್ತೀರಾ ಅವ್ಳು ಹೇಳ್ತಾರ ಸುಳ್ಳು ಅಂತ? ನಮಗೆ ಅವಳ ಮೇಲೆ ನಂಬಿಕೆ ಇದೆ. ನೀವುಗಳು ಜಗಳ ಮಾಡೋದನ್ನ ಮೊದಲು ನಿಲ್ಸಿ. ಕಡೆಗೆ ಏನಾಯ್ತು ಅದನ್ನ ಹೇಳಿ. ಕಾವೇರಿನ ಒಪ್ಪಿಸ್ತೀನಿ ಅಂತ ಪುನಃ ಅವಳು ಬರೋದಿಲ್ಲ ತಾನೆ? ಖಂಡಿತ ಬರೋದಿಲ್ಲ ಅಂಕಲ್. ಬರ್ಬೇಕಾಗಿರೋದು ಅವಳಲ್ಲ, ನಾವು ಅವ್ರ ಮನೆಗೆ ಹೋಗ್ಬೇಕು. ಯಾಕೆ? ಅವಳ ನಾಟಕನ ಬಹಿರಂಗ ಮಾಡೋಕೆ. ಚೂಟಿ ಮಧು ಅಂತ 2 ಹೆಸರು ಇಟ್ಕೊಂಡು ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ, ಅದಕ್ಕೆ. ಅಂದ್ರೆ ನೀನ್ ಹೇಳೋದು ಅದು ಸುಳ್ಳು ಅಂತನಾ? 100%. ಹೇಗೆ ಹೇಳ್ತೀಯಾ? ಅದೆಲ್ಲ ಫಿಲ್ಮಿ ಅಂಕಲ್, ಅದೆಲ್ಲ ಸಾಧ್ಯನಾ? ಅಷ್ಟೊಂದು ಹೋಲಿಕೆ ಇರುತ್ತಾ? ಅವಳಿ ಜವಳಿ ಎಷ್ಟೊಂದ್ ಜನ ಇರ್ತಾರಲ್ಲ, ಒಂದೇ ತರ ಕಾಣ್ತಿರ್ತಾರಲ್ಲ. ಅದು ದೂರದಿಂದ. ಹತ್ರ ಬಂದು ಮಾತಾಡಕ್ ಶುರು ಮಾಡ್ದಾಗ್ಲೇ ವ್ಯತ್ಯಾಸಗಳು ಗೊತ್ತಾಗ್ಬಿಡುತ್ತೆ. ಆದ್ರೆ ಇಲ್ಲಿ ಹಾಗಿಲ್ಲ. ಮಧು ಚೂಟಿ ಇಬ್ರಲ್ಲೂ ಒಂದೇ ಒಂದು ವ್ಯತ್ಯಾಸನೂ ಕಾಣಿಸ್ತಿಲ್ಲ. ಮಾತು ಸೇಮ್, ಆಕಾರ ಸೇಮ್, ರೂಪ ಸೇಮ್, ಧ್ವನಿ ಸೇಮ್. ಹೆಸರು ಮಾತ್ರ ಬೇರೆನಾ? ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ನೀನು ಹೇಳ್ತಿರೋ ಹಾಗೆ 99% ಒಂದೇ ತರ ಕಾಣೋ, ಒಂದೇ ತರ ಮಾತಾಡೋ ಅವಳಿ ಜವಳಿ ಅಕ್ಕ ತಂಗಿರ್ನ ನಾನು ನೋಡಿದ್ದೀನಿ.
ಸ್ವಭಾವ ಮಾತ್ರ ಬೇರೆ. ಬದುಕಲ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತ ಭಾವಿಸಿದ್ದೆ, ಆ ಸ್ಥಾನ ಕೊಟ್ಟಿದ್ದೆ. ನೀನು ಅದನ್ನು ಉಳಿಸ್ಕೊಳ್ಳಿಲ್ಲ ಅಭಿ.